ಬಂಧುಗಳೇ ಎಲ್ರಿಗೂ ನಮಸ್ತೆ. ಅಂದಹಾಗೆ ನನ್ನ ಹೊಸ ವೀಡಿಯೋಗೆ ಮತ್ತೆ ಸ್ವಾಗತವನ್ನು ಕೋರ್ತೀನಿ. ಬಂಧುಗಳೇ, ಆಲ್ಮೋಸ್ಟ್ ನಾನು ಹೈನುಗಾರಿಕೆ ವೀಡಿಯೋನ ಹೆಚ್ಚಾಗಿ ಮಾಡ್ತಾ ಇರ್ತೀನಿ. ಕೆಲವು ಇತ್ತೀಚಿನ ದಿನಗಳಲ್ಲಿ ಪಂಜಾಬ್ ಹಸುಗಳು ಬಂದಿದ್ದು ದಾವಣಗೆರೆಗೆ, ಆ ವಿಚಾರವಾಗಿ ಕೂಡ ಚರ್ಚೆ ಮಾಡ್ತಾ ಇದ್ದೆ. ಪಂಜಾಬ್ ಹಸುಗಳು ಅಂತ ಹೇಳಿದಾಗ ಅಲ್ಲಿ ಹೇಗೆ ಹೋಗ್ತಾರೆ, ಅಲ್ಲೇ ಕೊಟ್ಟಿಗೆಗಳು ಹೇಗಿರ್ತವೆ ಅನ್ನುವಂಥ ಕೆಲವೊಂದು ಕ್ಲಿಪ್ಪನ್ನು ಕೂಡ ಅವ್ರ ಹತ್ರ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಆ ಕ್ಲಿಪ್ಗಳನ್ನು, ಆ ವಿಡಿಯೋ ಕ್ಲಿಪ್ಗಳನ್ನು ನಿಮಗೆ ಇವತ್ತು ನಾನು ತೋರಿಸ್ತೀನಿ. ಒಂದು ಪಂಜಾಬ್ನ ಹಸುಗಳ ಫಾರಮ್ಮು ಮತ್ತು ಅಲ್ಲಿ ಆಯ್ಕೆ ಹೇಗೆ ಮಾಡ್ತಾರೆ, ಎಲ್ಲೆಲ್ಲಿ ಸ್ಟಾಪ್ ಮಾಡ್ಕೊಂಬರ್ತಾರೆ, ಪೆಡ್ಡಿಂಗ್ ಹೆಂಗಿರುತ್ತೆ ಅಂದರೆ ಲಾರಿ ಹಾಕ್ಕೊಂಬರುವಾಗ ಪೆಡ್ಡಿಂಗ್ ಹೆಂಗಿರುತ್ತೆ, ಕೆಳಗೆ ಬೆಡ್ ಹೆಂಗಿರುತ್ತೆ, ಮೃದು ಇರುತ್ತಾ, ರಫ್ ಇರುತ್ತಾ, ಈ ವಿಚಾರ ಎಲ್ಲವೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಆಮೇಲೆ ಪಂಜಾಬ್ ಹಸುಗಳಿಗೂ ನಮ್ಮ ಭಾರತೀಯದಲ್ಲಿ, ಅದರಲ್ಲೂ ಕರ್ನಾಟಕದ ಹಸುಗಳಿಗೂ ಏನು ವ್ಯತ್ಯಾಸ ಅನ್ನೋದು ಕೂಡ ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆಮೇಲೆ ಅವ್ರು ಹೆಂಗೆ ಸಾಕ್ತಾರೆ, ನಾವು ಹೆಂಗೆ ಸಾಕ್ತೀವಿ ಅನ್ನೋದು ಕೂಡ ಇದರಲ್ಲಿ ಕ್ಲಿಯಾರಿಟಿ ಸಿಗುತ್ತೆ. ವೀಡಿಯೋ ಕ್ಲಿಪ್ಗಳು ನಿಮಗೋಸ್ಕರ ಕಲೆಕ್ಟ್ ಮಾಡಿ ನಾನು ಹಾಕಿದ್ದೀನಿ. ವೀಡಿಯೋ ಕ್ಲಿಪ್ಗಳನ್ನು ಅಬ್ಸರ್ವ್ ಮಾಡಿದಾಗ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ, ಇವೆಲ್ಲವೂ ಕೂಡ ದಾವಣಗೆರೆಗೆ ಬಂದಿರತಕ್ಕಂಥ ಹಸುಗಳು. HF ಅವರಲ್ಲಿ ಕಲೆಕ್ಟ್ ಮಾಡಿಕೊಂಡೆ. ಅವರು ಹೇಗೆಲ್ಲ ದೊಡ್ಡ ದೊಡ್ಡ ಫಾರಮ್ಗಳಿಗೆಲ್ಲ ಹೋಗಿದ್ದಾರೆ. ಇದು ಈ ಥರ ಹಾಕಲಿಕ್ಕೆ ಒಂದು ಕಾರಣ ಇದೆ. ವೀಡಿಯೋ ಕ್ಲಿಪ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ, ಯಾಕಂದರೆ ಅವರು ಶಾರ್ಟ್ ಲೆಂತ್ ವೀಡಿಯೋಗಳು ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಫ್ರೇಮಿಗೆ ಕರೆಕ್ಟ್ ಆಗೋ ಥರ. ಹಸುಗಳು ಹೀಗೆ ಸಗಣಿ ಮೆತ್ಕೊಂಡೇ ಇರ್ತಾವೆ ಅಂದರೆ ಖಂಡಿತ ನಿಜ. ಅವ್ರನ್ನ ಮೈ ತೊಳಿಲಿಕ್ಕಂತೂ ಹೋಗೋದಿಲ್ಲ. ಸಗಣಿ ಮೆತ್ಕೊಂಡೆ ಆರಾಮಾಗಿ ಪೆಡಾಕ್ ಸಿಸ್ಟಮಲ್ಲಿ ಫ್ರೀ ರೇಂಜಲ್ಲಿ ತಿರುಗಾಡ್ತಾ ಇರ್ತಾರೆ. ಫ್ರೀಯಾಗಿ ಹಸು ಕೊಟ್ಟಿಗೆ ಕಟ್ಟೋದೇ ಇಲ್ಲ. ಅವರು ಫ್ರೀ ಬಿಟ್ಬಿಡ್ತಾರೆ. ಅಲ್ಲೇ ಮೇವು ಹಾಕ್ಕೊಂಡಿರ್ತಾರೆ, ಅಲ್ಲೇ ನೀರು ವ್ಯವಸ್ಥೆ ಇರುತ್ತೆ, ಫ್ಯಾನ್ಗಳ ವ್ಯವಸ್ಥೆ ಇರುತ್ತೆ, ಹಾಕ್ಕೊಂಡು ಅಲ್ಲೇ ಹೈನುಗಾರಿಕೆ ಮಾಡ್ತಾರೆ. ಅಡರೆಲ್ಲವೂ ಕೂಡ ಅತಿ ದೊಡ್ಡವೇ, ಅಂದರೆ ಕೆಚ್ಚಲು, ದೊಡ್ಡ ಕೆಚ್ಚಲಿನ ಹಸುಗಳೇ. ಸಣ್ಣ ಪುಟ್ಟ ಕೆಚ್ಚಲು ಹಸುಗಳು ಸಾಕೋದಿಲ್ಲ ಪಂಜಾಬ್ನವರು. ಎಲ್ಲವೂ 15-25 ಲೀಟ್ರು, 20 ಲೀಟ್ರ್ ಮೇಲಿರತಕ್ಕಂಥ ಹಸುಗಳನ್ನೇ ಸಾಕ್ತಾರೆ. ಇಲ್ಲಿರತಕ್ಕಂಥವು ಎಲ್ಲ ಅವ್ರೇನು ಮಾಡ್ತಾರೆ, ಬ್ರೀಡಿಂಗ್ ಮೇಲೆ ಕೆಲಸ ಮಾಡ್ತಾರೆ. ಅಂದರೆ ಕರುಗಳನ್ನು ಹಾಕಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಒಳ್ಳೊಳ್ಳೆ ಸಿಮನ್ಗಳು ಯಾವಿದ್ದಾವೆ ಬಂತು ಅಂದರೆ, ಒಳ್ಳೆ ಸಿಮನ್ ಇಂಡಿಯಾಗೆ ಬಂತು ಅಂದರೆ ಫಸ್ಟ್ ಪಂಜಾಬ್ನವರು, ಹರಿಯಾಣ ಇವರೆಲ್ಲ ತೊಗೊಂಡ್ಬಿಡ್ತಾರೆ. ಹಾಗಾಗಿ ಆ ಭಾಗದವರು ಒಳ್ಳೆ ಸಿಮೆನ್ಗಳು ಹಾಕಿ ಕೆಲಸ ಮಾಡ್ತಾ ಇರ್ತಾರೆ. ಇವೆಲ್ಲ ಕೊಟ್ಟಿಗೆ ನೋಡ್ರಿ ಹಿಂಗೆ ಎಷ್ಟು ದೊಡ್ಡದಿದೆ. ನಮ್ಮಲ್ಲಿ ಈಗ ಜಾಗ ಇರೋದಿಲ್ಲ, ಅಥವಾ ಹಾಗಾಗಿ ನಾವೇನು ಮಾಡ್ತೀವಿ, ಸಣ್ಣದಾಗೆಲ್ಲ ಏನೋ ಕಟ್ಕೊಂಡ್ಬಿಡ್ತೀವಿ, ಪ್ಲೇಸ್ ಇರೋಲ್ಲ ಕಟ್ಟಲಿಕ್ಕೆ ಅಂತೇಳಿ. ಬಟ್ ಪಂಜಾಬಲ್ಲಿ ಆದಷ್ಟು ಅವರು ಡೈರಿ ಫಾರಮ್ ಮಾಡಬೇಕು ಅಂದರೆ 10 ಹಸು ಇರಲಿ, ಕನಿಷ್ಠ ಅಂತೇಳಿದ್ರೆ ಒಂದು ಅರ್ಧ ಎಕರೆ ಹೊಲನಾದ್ರು ಇಟ್ಕೊಂಡು ಮಾಡ್ತಿರ್ತಾರೆ. ಅಲ್ಲೇ ಮೇವಿಗೆ ಅದು ಇದು ಸಪ್ರೇಟಾಗಿ ಮೇಂಟೈನ್ ಮಾಡ್ಕೊತಾ ಇರ್ತಾರೆ. ಹಾಗಾಗಿ ನಮಗೆ ಅಲ್ಲಿಂದ ಹಸುಗಳು ತರುವಾಗ ಸುಮಾರು ಮಾಹಿತಿಯ ವೀಡಿಯೋ ಇಲ್ಲಿ ಸಿಗ್ತಾ ಇರುವಂಥದ್ದು. ಹೇಗೆ ತರ್ತಾರೆ ಏನು ಅನ್ನುವಂಥದ್ದು, ಪೆಡಾಕ್ ಸಿಸ್ಟಮಲ್ಲಿ ಹೆಂಗಿರುತ್ತೆ. ಮೂಗು ದಾಣ ಹಾಕ್ತಾರೆ. ಖಂಡಿತ ಅದಕ್ಕೆ ಮೂಗಿಗೆ ದಾರನೇ ಏರ್ಸಲ್ಲ ಪಂಜಾಬ್ನವರು. ಬಿಟ್ಬಿಡ್ತಾರೆ. ಮೂಗು ದಾರ ಹಾಕ್ಸಿದ್ರೆ ಹಾಲು ಇಳುವರಿ ಕಡಿಮೆ ಆಗುತ್ತೆ ಅಂತಾರೆ ಕೆಲವರು. ಅದು ವಾಸ್ತವನೂ ಸೈಕಾಲಜಿಕಲಿನೂ ಕರೆಕ್ಟ್ ಇದೆ. ಮೂಗು ದಾರ ಹಾಕಿದೆ ಕರೆಕ್ಟಾಗಿ ಈ ಥರ ಮುಖಾಡ ಹಾಕಿ ಅದನ್ನು ಒಂದು ಬೆಲ್ಟ್ ಹಾಕ್ಕೊಂಡು ಬಿಟ್ಟಿರ್ತಾರೆ. ಈ ಹಸುಗಳು ದಾವಣಗೆರೆ, ಅದು ನೋಡ್ತಿರೋದು ಹಳೆ ಬಾತಿ ರಮೇಶ್ ಅವ್ರು ಬೆಳಿರ್ತಕ್ಕಂಥ ಹಸುಗಳು ಇವು. ನಾನು ನೋಡ್ತೀನಿ ಕ್ಲಿಪ್ಪಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಏನು ಇನ್ಸ್ಟಾಗ್ರಾಮಿಗೂ ಕೊಟ್ಟಿದ್ದೀನಿ, ಏನಾದ್ರು ಬೇಕು ಅಂದ್ರೂ ಖರೀದಿ ಮಾಡಲಿಕ್ಕೆ ನಂಬರ್ಗಳು ಕೂಡ ಹಾಕಿದ್ದೀನಿ. ಇದ್ರ ಜೊತೆಗೆ ಇಲ್ಲ, ಈ ಬಾತಿಗೆ ಬಂದಿರ್ತಕ್ಕಂಥ ಜನರು ನೋಡ್ತಾಯಿದ್ರು. ಪಂಜಾಬ್ನ ಹಸು ರೈತರು ಆಲ್ಮೋಸ್ಟ್ ಖರೀದಿ ಮಾಡಲಿ ಬಿಡಲಿ ಫಸ್ಟ್ ಬಂದು ನೋಡ್ತಾ ಇದ್ದಾರೆ ಹೆಂಗಿದಾವೆ ಹಸು ಏನು ಅಂತೇಳಿ. ಇವೆಲ್ಲವೂ 7 ಫೀಟು 8 ಫೀಟ್ ಇರುವಂಥ, ಅಂದರೆ 10 ಅಡಿ ಉದ್ದ, 5 ಅಡಿ ಲೆಂತ್ ಇರ್ತಕ್ಕಂಥ ಹಸುಗಳು. ಇದು ನೋಡಿರಿ, ಇದು ಪಂಜಾಬಿಂದ ನಮ್ಮ ಕರ್ನಾಟಕಕ್ಕೆ ದಾವಣಗೆರೆಗೆ ಬರ್ತಿರತಕ್ಕಂಥ ಹಸುಗಳು. ಇದು ಹೆಂಗೆ ಹತ್ತಿಸ್ತಾ ಇದ್ದಾರೆ ಮೇಲೆ. ಅದು ಲಾರಿಯಲ್ಲಿ ಪೆಡ್ಡಿಂಗ್ ಗಿಡ್ಡಿಂಗ್ ಎಲ್ಲ ಮಾಡಿದರೆ ಮುಂದಿನ ತೋರಿಸ್ತೀನಿ ಕ್ಲಿಪ್ಸು. ಪಂಜಾಬ್ ಪೇಟ ಗೀಟ ಎಲ್ಲ ಇದೆ, ಪೆಡ್ಡಿಂಗ್ ಮಾಡಿ ಹತ್ತಿಸ್ತಾರೆ ಮೆದುವಾಗಿ. ಪ್ರತಿ ಡೇ ಅದಕ್ಕೆ ರೆಸ್ಟು, ನೈಟ್ ಮಾತ್ರ ಜರ್ನಿ ಥರ ಅವ್ರು ಮೇಂಟೈನಿಂಗ್ ಮಾಡ್ತಾರೆ ಅನ್ನುವಂಥದ್ದು. ಸೈಲೇಜ್ ಪ್ಯಾಕ್ಗಳು ಅಲ್ಲಿಂದಲೇ ತರ್ತಾರೆ. ಸೈಲೇಜ್ ಪ್ಯಾಕ್ಗಳು ಹೇಗಿರ್ತವೆ, ಸೈಲೇಜ್ ಎಲ್ಲೆಲ್ಲಿ ಪಾಯಿಂಟ್ಗಳಿರ್ತವೆ ಅಲ್ಲಿ ಪಾಯಿಂಟಲ್ಲಿ ನಿಲ್ಲಿಸ್ಕೊಂಡು ಅದು ಮೇವು ನೀರು ಕೊಟ್ಕೊಂಡು ರೆಸ್ಟ್ ಮಾಡಿಸಿ ನೈಟ್ ಮತ್ತೆ ಜರ್ನಿ ಮಾಡಿಸ್ತಾರೆ. ಇನ್ನೂ ಒಂದಿಷ್ಟು ಕಿಲೋಮೀಟ್ರ್ ಅಂತ ಇರುತ್ತೆ, ಅಷ್ಟು ಕಿಲೋಮೀಟ್ರ್ ಮತ್ತೆ ಸ್ಟಾಪ್ ಮಾಡ್ತಾರೆ, ಅಲ್ಲಿ ಇಳಿಸ್ತಾರೆ, ರೆಸ್ಟ್ ಮಾಡಿಸ್ತಾರೆ. ನೋಡಿರಿ, ಅಲ್ಲಿಂದ ಅಂದರೆ ಹೆಚ್ಚು ಕಡಿಮೆ ಒಂದು 5 ದಿವಸನಾದರೂ ಬೇಕು ಅಂತಾರೆ ಮಿನಿಮಮ್. ಅಲ್ಲಿಂದ 3000ಕ್ಕಿಂತ ಹೆಚ್ಚಾಗ್ಬೋದೇನಪ್ಪ ಪಂಜಾಬ್ ಟು ದಾವಣಗೆರೆ ಬರೋಕ್ಕೆ. ನೋಡಿರಿ, ಪೆಡ್ಡಿಂಗ್ ಏನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ರೈಟ್ ಸೈಡ್ ವೀಡಿಯೋ ನಿಮ್ಗೆ ಗೊತ್ತಾಗ್ತದೆ, ತೋರಿಸ್ತಿದ್ದಾರಲ್ಲ ಅದು. ಆ ಥರ ಎಲ್ಲ ಮೇವು ಕಟ್ಟಿ ಹಾಕ್ಕೊಂಡಿದ್ದಾರೆ ಲಾರಿಯಲ್ಲಿ. ಈ ಕಡೆ ಪೆಡ್ಡಿಂಗ್ ಹಾಕ್ಕೊಂಡಿದ್ದಾರೆ, ಅಂದರೆ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಬೆಡ್ ಎಷ್ಟು ಥರ ಹಿಂಗೆ ಬೆಡ್ ಹಾಕ್ಕೊಂಡು ಇಲ್ಲಿಗೆ ತರ್ತಾರೆ. ಇದು ಪಾಯಿಂಟ್ ಮಧ್ಯ ಕಾಣ್ತಾ ಇದೆಯಲ್ಲ, ಪಾಯಿಂಟ್ಗಳು ಅಲ್ಲೆಲ್ಲಿ ನಿಲ್ಲಿಸ್ಕೊಂಡು ಪಾಯಿಂಟ್ ತರುವಂಥದ್ದು. ಇಲ್ಲಿ ಅವರು ಕೂಡ ಚೆಕ್ ಮಾಡಿಕೊಂಡು 4 ಮಲದಾರಿ ಚೆಕ್ ಮಾಡಿಕೊಂಡೇ ತರ್ತಾರೆ. ಇವೆಲ್ಲ ಗಬ್ಬದ ಹಸುಗಳು ಬಂದವೆ. ಆಲ್ಮೋಸ್ಟ್ ಗಬ್ಬದವು ತರ್ತಾರೆ. ತೀರಾ ಹತ್ತಿರ ಇರುವಂಥ ಥರದೆಲ್ಲ ಸ್ವಲ್ಪ ದೂರ, ಅಂದರೆ ಒಂದು 2 ತಿಂಗಳು 3 ತಿಂಗಳು 1 ತಿಂಗಳು ಗ್ಯಾಪ್ ಇರುವಂಥ ಹಸುಗಳನ್ನೇ ತಂದು ಕಟ್ಕೋತಾರೆ ಅವರೆಲ್ಲ. ಈ ಥರ ಪಂಜಾಬಿನ ತರುವಾಗಿನ ಅಷ್ಟು ಸುಲಭ ಇರೋಲ್ಲ. ತುಂಬಾ ಅವಕ್ಕೆ ಎಲ್ಲ ಚೆಕಿಂಗ್ ಮಾಡಿಕೊಂಡು ಹೆಂಗಿದೆ, ಜ್ವರ ಇದೆಯಾ ಏನು ಅಂಥೇಳಿ ನೋಡಿಕೊಂಡೇ ತರುವಂಥದ್ದು. ಫೀಡ್ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಕ್ಯಾಲ್ಶಿಯಮ್ಗಳನ್ನ ಕೊಡ್ಕೊಂಡು ಟೆಂಪ್ರೇಚರ್ ಚೆಕ್ ಮಾಡಿಕೊಂಡೇ ತರ್ತಾರೆ ಅಲ್ಲಿಂದ ತರುವಾಗ.
ನಾವು ಕೂಡ ಬರೀ ಪಂಜಾಬಲ್ಲ, ನಾವು ಕೂಡ ಬೇರೆಯಿಂದ ತರುವಾಗಲೂ ಕೂಡ ಟೆಂಪ್ರೇಚರ್ ಚೆಕ್ ಮಾಡಿಕೊಂಡು ಮೇವು ಗೀವನ್ನು ಸ್ವಲ್ಪ ಇಟ್ಕೊಂಡು ದೂರದಿಂದ ತರೋದಾದರೆ ಹಿಡ್ಕೊಂಡು ನಾವು ತರ್ಬೋದು. ಹಾಗಾಗಿ ಎಲ್ಲೇ ಹೋಗಲಿ ಹಸುಗಳನ್ನು ತರುವಾಗ ಸೇಫ್ಟಿಯಿಂದ ಮೃದುವಾಗಿರ್ತಕ್ಕಂಥ ನೆಲ ಹಾಸು ಇಟ್ಕೊಂಡು ಅದ್ರಲ್ಲಿ ಮಣ್ಣು ಮರಳು ಹಾಕ್ಕೊಂಡು ಹುಲ್ಲು ಹಾಕ್ಕೊಂಡು ಅಕ್ಕಪಕ್ಕ ಬಾಡಿಗೆ ತಾಕ್ತಿದ್ದಂಗೆ ಲಾರಿನೋ ಅಥವಾ ಟೆಂಪೋನೋ ತಾಕ್ತಿದ್ದಂಗೆ ಹುಷಾರಾಗಿ ತರಬೇಕು, ಜಾಗೃತಿಯಾಗಿ ತರಬೇಕು. ಇದು ಪಂಜಾಬ್ನವರಿಂದ ಕಲಿಬೇಕು ನಾವು ಎಲ್ಲೇ ದೂರದಿಂದ ಹಸು ತರುವಾಗ ಒಂದನ್ನು ನೆನಪಿಟ್ಕೋಬೇಕು ಬಂಧುಗಳೇ, ಏನು ಅಂತ ಹೇಳಿದರೆ ಪೇಪರ್. ಏನು ಪೇಪರು? ಡಾಕ್ಯುಮೆಂಟ್, ಹಸು ಬಗ್ಗೆ ಡಾಕ್ಯುಮೆಂಟು, ಡಾಕ್ಟ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ಚೀಟಿ, ಏನಿದೆ ನಿಮ್ಮ ಹಸು ಚೆನ್ನಾಗಿದೆ ಆರೋಗ್ಯವಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥ ಒಂದು ಚೀಟಿ. ಆಮೇಲೆ ಅಲ್ಲಿ ಯಾರು ಸೇಲ್ ಮಾಡಿದ್ದಾನೆ, ಏನಾದರೂ ನೀವು ಚಾಪಕ ಕಾಗದದಲ್ಲಿ ಬರ್ಸ್ಕೊಂಡಿದ್ರೆ ಚಾಪಕ ಕಾಗದದಲ್ಲಿ ಬರ್ಸ್ಕೊಂಡು ತುಂಬ ದೂರದಿಂದ ತರುವಾಗ ಇವೆಲ್ಲ ಮೇಂಟೈನಿಂಗ್ ಇರುತ್ತೆ. ಹತ್ತಿರದಿಂದ ತರುವಾಗಲೂ ಕೂಡ ತಪಾಸಣೆ, ಹಸು ಆರೋಗ್ಯ ಇವೆಲ್ಲ ನೋಡಿಕೊಂಡು ತಂದರೆ ಯಾರೂ ಹಿಡಿಯೋದಿಲ್ಲ ನಮಗೆ. ಆಮೇಲೆ ತರುವಾಗ ತುಂಬ ಹುಷಾರಾಗಿ ತರಬೇಕು, ಅವಕ್ಕೆ ಹಸುಗಳಿಗೆ ತೊಂದರೆ ಆಗಬಾರ್ದು, ಆ ರೀತಿ ನೋಡ್ಕೊಂಡು ತರಬೇಕು ಅಂತ ಹೇಳ್ತಾರೆ. ಅದು 100ಕ್ಕೆ 100 ಸತ್ಯ. ಇದನ್ನು ನೆನಪಿಟ್ಕೊಳ್ಳಿ ನೀವು ಅನ್ನೋಂಥದ್ದು ನಾನು ಹೇಳ್ತೀನಿ. ये बछड़ी वॉश करके नला दिला के ना, ये 3 बैग फीड के पड़े 2 लाख की लगेगी तुम्हारे को। ब्रीड देखो बछड़ी की, ये तो गोबर से लिपड़ी हुई है फौजी भाई। नाले बछड़ी दांतों में चेक करो, सभी हाइट चेक करो, लेंथ चेक करो, देखो आई फेस चेक करो, है ना घोड़ी की तरह। और खाना वाना भी खाया जी, चेक करो।